ಕೃಷಿ ಫೆನ್ಸಿಗೆ ಸ್ವಾಗತ. ಇವತ್ತು 5ನೇ ದಿನದಿಂದ 14ನೇ ದಿನವರೆಗೂ ಏನೇನು ಇರಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಚೆನ್ನಾಗಿ ಕೋಳಿ ರೋಗ ಮುಕ್ತವಾಗಿ ಬರ್ತದೆ ಅನ್ನೋದು ಈ ಸಂಚಿಕೆಯಲ್ಲಿ ವಿವರವಾಗಿ ತಿಳಿಸ್ತೀನಿ. ಈ ಸಂಚಿಕೆಯಲ್ಲಿ ಮೇನ್ ಇರೋದು 5ನೇ ದಿವಸದಿಂದ 14ನೇ ದಿವಸದೊಳಗೆ ಕೋಳಿ ಬೆಳವಣಿಗೆ ನೀವು ತಗೊಂಡ್ರೆ ಮುಂದೆ ಏನು ಪ್ರಾಬ್ಲಮ್ ಬರೋಲ್ಲ. ನೀವು ಇಲ್ಲಿ ಸಾಕೋದ್ರಲ್ಲಿ ಫೇಲ್ ಆದರೆ ಮುಂದೆ ಕೋಳಿನ ಎತ್ಕೊಳ್ಳೋದು ಡೆವಲಪ್ಮೆಂಟ್ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಆದ್ದರಿಂದ 5ನೇ ದಿವಸದಿಂದ 14ನೇ ದಿವಸ ಅಂದರೆ 2 ವಾರ ಕಂಪ್ಲೀಟ್ ಆಗೋವರೆಗೆ ಸರಿಯಾಗಿ ತಿಳ್ಕೊಳ್ಳಿ, ರೋಗ ಮುಕ್ತವಾಗಿ ಬೆಳೀರಿ, ನಿಮ್ಮ ಕೋಳಿ ಮುಂದೆ ಚೆನ್ನಾಗಿ ಬರುತ್ತೆ. ಆ ದೃಷ್ಟಿಯಿಂದ ಈ ಸಂಚಿಕೆ ಈಗ ಮಾಡ್ತಾ ಇದ್ದೀನಿ, ನೋಡಿ. ಮೊದಲನಾಗಿ ನೀವು 1ನೇ ದಿವಸ ಬೆಲ್ಲ ಕೊಟ್ಟಿದ್ರಿ, 2ನೇ ದಿವಸ ಸೊಪ್ಪು ಕೊಡಿ ಅಂತ ಹೇಳಿದ್ದೀನಿ. ನೀವು ಇನ್ನೂ ಆರ್ಗಾನಿಕ್ ಬಂದಿಲ್ಲ, ಕೆಮಿಕಲಲ್ಲೇ ಕೊಡ್ತಾ ಇದ್ದೀರಾ. ನೀವು ಕೆಮಿಕಲ್ ಬಿಟ್ಟು ಆರ್ಗ್ಯಾನಿಕ್ಕಲ್ಲಿ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ತಾ ಇರೋದು. ಈ ಇಂಗ್ಲೀಷ್ ಮೆಡಿಸಿನ್ಸ್ ಎಲ್ಲ ಬಿಟ್ಬಿಡಿ, ಏನೂ ಆಗಲ್ಲ. ಒಂದು ಬ್ಯಾಚ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾವುದೇ ಇಂಗ್ಲೀಷ್ ಮೆಡಿಸಿನ್ಸ್ ಹಾಕೋಕ್ಕೆ ಹೋಗ್ಬಿಡ್ರಿ, ಯಾವ ಇವದಲ್ಲೇ ಬೆಳೀರಿ, ಚೆನ್ನಾಗಿ ಬರುತ್ತೆ. ಆದ್ದರಿಂದ ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಆದಷ್ಟು ಇಂಗ್ಲೀಷ್ ಮೆಡಿಸಿನ್ನ ನಿಲ್ಲಿಸೋದು ಕಲೀರಿ. ನೀವು ಫಸ್ಟ್ ದಿವಸ ಬೆಲ್ಲದ ನೀರು ಕೊಟ್ಟ ಮೇಲೆ ನಿಮ್ಮ ಮರಿಗಳು ತುಂಬ ಸಣ್ಣ ಇದ್ದರೆ 2ನೇ ದಿವಸನೇ ಒಂದು ಬೆಳ್ಳುಳ್ಳಿ ಜಜ್ಜಿ ರಸ ಮಾಡಿ ಕೊಡಿ. ಅದು ಆಂಟಿಬಯೋಟಿಕ್ ಥರ ವರ್ಕ್ ಮಾಡಿ ನಿಮ್ಮ ಮರಿಗಳನ್ನ ಡೆವಲಪ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಮತ್ತು 3ನೇ ದಿವಸದಿಂದ ನೀವು ಹಾಲಾದರೂ ಕೊಡಿ. ಇಲ್ಲ ನಿಮ್ಮ ಹಾಲು ಕೊಡೋಕ್ಕೆ ಆಗಲ್ಲ ಅಂದರೆ ಸೊಪ್ಪು ದಿನ ಒಂದೊಂಥರ ಸೊಪ್ಪನ್ನ ಒಂದು ಅರ್ಧ kg, ಸಾವಿರಕ್ಕೆ ಒಂದು ಅರ್ಧ kg ಅಷ್ಟು ಇಲ್ಲ 1/4 kg ಅಷ್ಟು ರಸ ಮಾಡಿ ದಿವಸ ಫಸ್ಟ್ ವಾರ ಮುಗಿಯೋವರೆಗೂ ಕೊಡಿ. ಏನು ಚೆನ್ನಾಗಿ ತೊಂದರೆ ಆಗಲ್ಲ. ಮತ್ತು ಕೋಳಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಸೊಪ್ಪಿನಲ್ಲಿ ಎಲ್ಲ ಪೋಷಕಾಂಶಗಳು ಇರೋದ್ರಿಂದ ನಿಮಗೆ ಕೋಳಿಗೆ ಯಾವುದೇ ಥರ ರೋಗ ರುಜಿನಗಳು ಬರೋಲ್ಲ. ಮತ್ತು ಎಲ್ಲ ಪೋಷಕಾಂಶಗಳು ಸಿಗೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಆವಾಗ ನಿಮಗೆ ಕೋಳಿಗಳಿಗೆ ಸಣ್ಣ ಪುಟ್ಟ ಕಾಯಿಲೆನ ತಡ್ಕೊಳ್ಳೋ ಕೆಪಾಸಿಟಿ ಬರೋದ್ರಿಂದ ಕೋಳಿ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಮೊದಲು ನೀವು ತೂಕ ಮಾಡೋದನ್ನ ಕಲಿಬೇಕು. ತೂಕದ ಮೇಲೆ ಕೋಳಿ ಎತ್ತಕ್ಕೆ ಸಾಧ್ಯ ಆಗೋದು. ನೀವು ಯಾವತ್ತೂ ತೂಕ ಮಾಡದೆ ಹೋದರೆ ಕೋಳಿನ ಬೆಳವಣಿಗೆ ಆಗಿದೆಯೇ ಇಲ್ಲೋ ಅಂತ ಗೊತ್ತಾಗಲ್ಲ. ಆದ್ದರಿಂದ ನೀವು 3 ದಿವಸಕ್ಕೆ ಕೋಳಿ 100 ಗ್ರಾಮ್ ಬರಬೇಕು. 100 ಗ್ರಾಮ್ ಬರಲಿಲ್ಲ ಅಂದರೆ ನೀವು ಬೀಟ್ರೋಟ್ ರಸ 1 ದಿವಸ 2 ದಿವಸ ಕೊಡಬೇಕಾಗುತ್ತೆ. ಆವಾಗ ಕೋಳಿ ತೂಕನ 7 ದಿವಸಕ್ಕೆ ಕರೆಕ್ಟಾಗಿ ಬರುತ್ತೆ. 3 ದಿವಸಕ್ಕೆ 100 ಗ್ರಾಮ್ ಬರಲಿಲ್ಲ ಅಂದರೆ 1 ದಿವಸ ಬೀಟ್ರೋಟ್ ರಸ ಕೊಡಿ, ಸರಿಯಾಗುತ್ತೆ. ಮತ್ತು 2ರಿಂದ ನೀವು ಒಂದು ವಾರಕ್ಕೆ 5 ದಿವಸ ಸೊಪ್ಪಿನ ರಸ ಕೊಡಿ, 1 ದಿವಸ ಬಿಳಿ ನೀರು ಕೊಡಿ, ಮತ್ತೆ ಸೊಪ್ಪಿನ ರಸ ಕೊಡಿ. ಏನೂ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಸಾವಿರಾರು ರೂಪಾಯಿ ಕೊಟ್ಟು ಇಂಗ್ಲೀಷ್ ಮೆಡಿಸಿನ್ಸು ತಂದು ಹಾಕೋ ಅವಶ್ಯಕತೆ ಬರೋಲ್ಲ. ಮತ್ತು ಪೇಪರ್ ತೆಗೆದ ತಕ್ಷಣ ಸುಮ್ಮನೆ ಕೋಳಿ ಬಿಡೋದಲ್ಲ. ಜಳ್ಳನ್ನ ಬೆಳಿಗ್ಗೆ ಸಂಜೆ 2 ಹೊತ್ತು ಕಾಲಾಡಬೇಕು. ಯಾಕೆ ಅಂದರೆ ಜಳ್ಳು ಬಿಸಿ ಇದ್ದರೆ ಕೋಳಿಗಳು ಬೆಚ್ಚಗಿರ್ತವೆ. ಆವಾಗ ಅದಕ್ಕೆ ಬಾಡಿಗೆ ಉಷ್ಣತೆ ಹೆಚ್ಚಾಗಿ ಇಳುವರಿ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಜಳ್ಳನ್ನ 2ನೇ ದಿವಸದಿಂದನೇ ಬೆಳಿಗ್ಗೆ ಸಂಜೆ 2 ಹೊತ್ತು ಕಾಲಾಡಬೇಕು. 15 ದಿವಸ 2 ಹೊತ್ತು ಕಾಲಾಡಬೇಕು. ಆವಾಗ ಜಳ್ಳು ಚೆನ್ನಾಗಿರ್ತದೆ, ನಿಮ್ಮ ಕೋಳಿಗಳು ಚೆನ್ನಾಗಿರ್ತವೆ. ಇದೇ ರೀತಿ ದಿನೇ ಫೀಲ್ಡು ಜಾಸ್ತಿ ಬರಬೇಕು. 10 ದಿವಸಕ್ಕೆ ಬೇಡ, 7 ದಿವಸಕ್ಕೆ 1 ವಾರ ಕಂಪ್ಲೀಟ್ ಆದಾಗ 3 ಚೀಲ ಅಂದರೆ 150 kg, 1000ಕ್ಕೆ 150 kg ಫೀಲ್ಡ್ ಹೋಗಿದ್ರೆ 170ರಿಂದ 180 ಗ್ರಾಮ್ ಬರಬೇಕು. ಕನಿಷ್ಠ ಪಕ್ಷ 170 ಗ್ರಾಮ್ ಬರಲೇಬೇಕು. ಬರಲಿಲ್ಲ ಅಂದರೆ ಮತ್ತೆ 4ರಿಂದ 5 ದಿವಸ ಬೀಟ್ರೋಟ್ ರಸ ಕೊಡಿ. ಯಾಕೆ ಬರಲ್ಲ ಅಂದರೆ ನಿಮ್ಮ ಕೋಳಿಯಲ್ಲಿ ರಕ್ತ ಕಡಿಮೆ ಇದ್ದಾಗ ಇಳುವರಿಗಳು ಬರಲ್ಲ, ರಕ್ತ ಕಮ್ಮಿ ಇದ್ದಾಗ ಇಳುವರಿ ಬರಲ್ಲ, ಮತ್ತು ರೋಗಕ್ಕೆ ತುತ್ತಾಗೋಕ್ಕೆ ಭಾಳ ಅವಕಾಶ ಇರ್ತವೆ.
ಆದ್ದರಿಂದ ಬೀಟ್ರೋಟ್ ರಸ ನೀವು ಕೊಟ್ಟರೆ ಬೇಗನೆ ರಕ್ತ ಇಂಪ್ರೂವ್ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ನಿಮ್ಮ ಕೋಳಿ ಬೆಳವಣಿಗೆಗಳಿಗೂ ತುಂಬ ಚೆನ್ನಾಗಾಗುತ್ತೆ. ಮುಂದಿನ ಒಂದು 4-5 ದಿವಸದಲ್ಲಿ ಇಳುವರಿನೂ ನಿಮಗೆ ಸಿಗುತ್ತೆ. ಆದ್ದರಿಂದ ಪ್ರತಿ ವಾರ 3 ದಿವಸಕ್ಕೆ ಒಂದೊಂದ್ಸತಿ ತೂಕ ನೋಡ್ತಾ ಇದ್ರೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. 7 ದಿವಸಕ್ಕೆ 170 ಗ್ರಾಮ್ ಬಂದರೆ 10 ದಿವಸಕ್ಕೆ 250 ಗ್ರಾಮ್ ಇಂದ 250 ಗ್ರಾಮ್ ಮಿನಿಮಮ್ ಬರಬೇಕು. ಇಲ್ಲಾಂದರೆ ಇನ್ನು ನಮ್ಮದು 10 ದಿವಸಕ್ಕೆ 260 ಗ್ರಾಮ್ ಇದೆ ಅಂದರೆ 10 ಕೋಳಿಗೆ 2 kg 600 ಗ್ರಾಮ್ ಇದೆ ಅಂದರೆ ನಮ್ಮ ಕೋಳಿ ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ಬರಬೇಕು. ಈ ಥರ ಬಂದರೆ ಮುಂದೆ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ನಾನು ಯಾವುದೇ ಕಾರಣ ಮೆಡಿಸನ್ನು ಇಂಗ್ಲೀಷ್ ಮೆಡಿಸನ್ ಕೊಡಲ್ಲ, ಸೊಪ್ಪು ಬಿಟ್ಟರೆ ನಾವೇನೂ ಕೊಡಲ್ಲ. ಮತ್ತು 6ನೇ ದಿವಸಕ್ಕೆ ನೀವು ಏನು ವ್ಯಾಕ್ಸಿನ್ ಹಾಕ್ತೀರಾ, ವ್ಯಾಕ್ಸಿನ್ ಹಾಕಿದ್ರೆ ಹಾಕೊಳ್ಳಿ, ಅದೇನು ನಮ್ಮದೇನು ಚಿಂತೆ ಇಲ್ಲ. ಬಟ್ ಹಾಕದೆ ಹೋದರು ನೀವು ಬೆಳ್ಳುಳ್ಳಿ ರಸ ಕೊಟ್ಟರೆ ಸಾಕು, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಈಗ ಮಳೆಗಾಲದಲ್ಲಿ ಹೊಸ ನೀರು ಬಂದು ಸೇರೋದ್ರಿಂದ ಇನ್ಫೆಕ್ಷನ್ ಭಾಳ ಇರ್ತವೆ. ಆವಾಗವಾಗ ನೀವು ಟ್ಯಾಂಕಿಗೆ ಸ್ವಲ್ಪ ಸುಣ್ಣ ಪುಡಿ ಹಾಕೊಳ್ಳೋದು ಒಳ್ಳೆಯದು. ಆವಾಗ ನೀರಿನಲ್ಲಿ ಬ್ಯಾಕ್ಟೀರಿಯಾಗಳು ಕೊಲ್ಲೋಕ್ಕೆ ಅನುಕೂಲ ಆಗ್ತದೆ. ಈ ಥರ ಮಾಡ್ಕೊಂಡು ಹೋಗಿ ಹೊಸ ನೀರು ಬಂದಾಗ ಸುಣ್ಣ ನೀವು ಕೊಡೋದು ಒಳ್ಳೆಯದು. ಮತ್ತು ಇದೇ ಥರ ಮತ್ತೆ ಪ್ರತಿದಿನ 2 ದಿವಸ ಕಾಲಾಡಬೇಕು ಅನ್ನೋದನ್ನ ನೀವು ತಿಳ್ಕೊಂಡಿರಬೇಕು. ಮತ್ತು ಹೊಸ ನೀರು ಬಂದಾಗ ಸುಣ್ಣ ಹಾಕೋದು ತುಂಬ ಇಂಪಾರ್ಟೆಂಟು. ಸುಣ್ಣ ಕ್ಯಾಲ್ಸಿಯಂ ಆದ್ದರಿಂದ ಏನೂ ತೊಂದರೆ ಆಗೋದಿಲ್ಲ. ನೀವು ಕೊಟ್ಟರೆ ನಿಮ್ಮ ಕೋಳಿಗೆ ಇಂಪ್ರೂವ್ ಆಗುತ್ತೆ ಹೊರತು ಅದರಿಂದ ಏನು ತೊಂದರೆ ಇಲ್ಲ. ಹಾಗಾಗಿ ವಾರಕ್ಕೊಂದ್ಸತಿ, ಮಳೆಗಾಲದಲ್ಲಿ ವಾರಕ್ಕೊಂದ್ಸತಿ ನಿಮ್ಮ ಕೊಡಗಳಿಗೆ ಸ್ವಲ್ಪ ಒಂದು 5 ಗ್ರಾಮಿಂದ 10 ಗ್ರಾಮು ಸುಣ್ಣ ಹಾಕೋದು ಒಳ್ಳೆಯದು. ಮತ್ತು ನೀವು ಸೊಪ್ಪನ್ನ ಒಂದೇ ಥರ ಕೊಡಬೇಡಿ, ದಿವಸ ಒಂದೊಂದು ಥರ ಕೊಡಿ. ಒಂದು ದಿವಸ ಪಾಲಕ್ ಕೊಟ್ಟರೆ, ಒಂದು ದಿವಸ ಮೂಲಂಗಿ ಸೊಪ್ಪು ಕೊಡಿ, ಒಂದು ದಿವಸ ಬಸಳೆ ಸೊಪ್ಪು ಕೊಡಿ, ಒಂದು ದಿವಸ ಮೆಂತ್ಯ ಸೊಪ್ಪು ಕೊಡಿ, ಒಂದು ದಿವಸ ನುಗ್ಗೆ ಸೊಪ್ಪು. 15 ದಿವಸ 15 ದಿವಸದ ತನಕ ನುಗ್ಗೆ ಸೊಪ್ಪು, ಕರ್ಬೇವಿನ ಸೊಪ್ಪು ಕೊಟ್ಟರೆ ತುಂಬ ಒಳ್ಳೆಯದು. ಯಾಕೆ ಅಂದರೆ 15 ದಿವಸದ ತನಕ ಹೀಟ್ ಬೇಕಾಗುತ್ತೆ. ಆವಾಗ ಹೀಟಿನ ವಸ್ತುಗಳನ್ನು ನಾವು ಕೊಟ್ಟರೆ ತುಂಬ ಒಳ್ಳೆಯದು. 15 ದಿವಸ ಆದಮೇಲೆ ನೀವು ನುಗ್ಗೆ ಸೊಪ್ಪಾಗಲಿ ಕರ್ಬೇವಿನ ಸೊಪ್ಪಾಗಲಿ ಕೊಡೋಕೆ ಹೋಗ್ಬೇಡ್ರಿ. 15 ದಿವಸದ ಒಳಗೆ ಮಾತ್ರ ಕೊಡಿ, ಏನು ತೊಂದರೆ ಇಲ್ಲ. ಅಂದರೆ ಅದು ಒಂದೇ ಕೊಡಬೇಡ್ರಿ, ಇದ್ರ ಜೊತೆ ಸೇರಿಸಿ ಕೊಡ್ರಿ, ತುಂಬ ಚೆನ್ನಾಗಿರ್ತವೆ, ರೋಗ ಮುಕ್ತವಾಗಿರ್ತವೆ. ಮತ್ತು 2 ಹೊತ್ತು ಕಾಲಾಡೋದನ್ನ ಮರಿಬೇಡ್ರಿ. ಇದೇ ರೀತಿ ಮಾಡ್ಕೊಂಡು ಹೋದರೆ ನೀವು 10 ದಿವಸಕ್ಕೆ 255 ಗ್ರಾಮ್ ಕಣ್ಣು ಮುಚ್ಕೊಂಡು ಬರ್ತದೆ, ಏನೂ ತೊಂದರೆ ಆಗಲ್ಲ. ಮತ್ತು ನಿಮಗೆ 2ನೇ ವಾರಕ್ಕೆ ತನಕನೂ 2 ಸಲ ಕಾಲಾಡ್ದು ಇದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ 14ನೇ ದಿವಸಕ್ಕೆ 201 ಕೋಳಿ 500 ಗ್ರಾಮ್ ಅಂದರೆ 450 ಬಂದರೂ ಸಾಕಾಗುತ್ತೆ. ಬಟ್ 500 ಗ್ರಾಮ್ ಬಂದೇ ಬರುತ್ತೆ. ನಮ್ಮದು ಈ 3 ಕೋಳಿ ನೋಡಿ 1550 ಗ್ರಾಮ್ ಇದೆ. ಈ ತೂಕ ನೋಡಿ, ಈ ಥರ ಬಂದರೆ ಕೋಳಿ ತುಂಬಾ ಚೆನ್ನಾಗಿ ಬರ್ತವೆ. ಆದ್ದರಿಂದ ನೀವು 15 ದಿವಸನೂ ಕಂಟಿನ್ಯೂಸ್ ಸೊಪ್ಪು ಕೊಡಬೇಡ. 3-4 ದಿವಸ ಕೊಟ್ಟ ಮೇಲೆ 1 ದಿವಸ ಬಿಳಿ ನೀರು ಕೊಡ್ರಿ, ಮತ್ತೆ 3-4 ದಿವಸ ಸೊಪ್ಪಿನ ರಸ ಕೊಡಿ. ಈ ರೀತಿ ಕೊಟ್ಕೊಂಡು ಕಾಲಾಡಿಕೊಂಡು ಇದ್ದರೆ ನಿಮ್ಗೆ ಯಾವುದೇ ಮೆಡಿಸಿನು ಬೇಡ, ಏನೂ ಬೇಡ. ನೀವು ವ್ಯಾಕ್ಸಿನ್ ಹಾಕೋದಾದರೆ ಮಾಮೂಲಿ 13 ದಿವಸಕ್ಕೆ 12 ದಿವಸಕ್ಕೆ ಹಾಕ್ತಿರಲ್ಲ, ಅದನ್ನು ಹಾಕೊಳ್ರಿ. ನೀವು ಹಾಕಲ್ಲ ಅಂದರೆ 13ನೇ ದಿವಸದಲ್ಲಿ ಒಂದು ಬೆಳ್ಳುಳ್ಳಿ ಕೊಡ್ರಿ, 1,000ಕ್ಕೆ 1 ಬೆಳ್ಳುಳ್ಳಿ ಕೊಟ್ಟು ಸೊಪ್ಪನ್ನು ಕೊಡ್ರಿ, ಅವತ್ತೇ ಏನೂ ತೊಂದರೆ ಇಲ್ಲ. ನಿಮಗೆ 3 ದಿವಸಕ್ಕೆ 100 ಗ್ರಾಮು, 7 ದಿವಸಕ್ಕೆ 170 ಗ್ರಾಮು, 10 ದಿವಸಕ್ಕೆ 250 ಗ್ರಾಮು ಈ ಥರ ಬರಲಿಲ್ಲ ಅಂದಾಗ ತಕ್ಷಣ ನೀವು ಬೀಟ್ರೋಟ್ ರಸ 2-3 ದಿವಸ ಕೊಟ್ಟರೆ ಆ ಕೋಳಿ ಇಂಪ್ರೂವ್ ಆಗುತ್ತೆ, ರಕ್ತ ಇಂಪ್ರೂವ್ ಆಗುತ್ತೆ. ಆವಾಗ ನಿಮ್ಮ ಕೋಳಿ ಚೆನ್ನಾಗಿ ಬರುತ್ತೆ. ನೋಡ್ರಿ, ನಾನು ಈ ಕೋಳಿ ಕೈ ಹಿಡಿದು ತೋರಿಸ್ತಾ ಇದ್ದೀನಿ. ನಮ್ಮ ಕೋಳಿ ಮೈ ತುಂಬ ಹೆಂಗೆ ರಕ್ತ ಇದೆ ಅನ್ನೋದು ಅಬ್ಸರ್ವ್ ಮಾಡಿ ನೋಡಿ. ಎಲ್ಲ ಕೆಂಪಗಿದೆ ನೋಡಿ, ಹಿಂದ್ಗಡೆ ನೋಡಿ ಹೆಂಗೆ ಕೆಂಪಗಿದೆ, ರೆಕ್ಕೆ ನೋಡಿ ಎಷ್ಟು ಕೆಂಪಗಿದೆ. ಈ ಥರ ಇದ್ದರೆ ನಿಮ್ಮ ಕೋಳಿಗಳು ತುಂಬ ಆಕ್ಟಿವಿಸ್ ಇರ್ತವೆ. ನೀವು ದಯವಿಟ್ಟು ಹೇಳ್ತೀನಿ, ಯಾರೋ ಹೇಳ್ತಾರೆ ಅಂತ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಇಂಗ್ಲೀಷ್ ಮೆಡಿಸಿನ್ ಕೊಟ್ಟು ತರಬೇಡ್ರಿ. ಯಾಕೆ ಅಂದರೆ ಅದು ಯಾವುದಕ್ಕೂ ಕರೆಕ್ಟ್ ನೇರವಾದ ಆಗಿ ಇರೋದಿಲ್ಲ. ಆ ಇಂಗ್ಲೀಷ್ ಮೆಡಿಸಿನ್ಸಿಂದ ರಕ್ತ ಇಂಪ್ರೂವ್ ಆಗಲ್ಲ, ಬೆಳವಣಿಗೆ ಆಗುತ್ತೆ ಹೊರತು ರಕ್ತ ಇಂಪ್ರೂವ್ ಆಗದೆ ಹೋದ್ರೆ ನೀವು ಎಷ್ಟೇ ಫೀಡ್ ತಿಂದರೂ ಕೋಳಿ ಬೆಳವಣಿಗೆ ಬರಲ್ಲ. ಆದ್ದರಿಂದ ಸೊಪ್ಪಿನ ಮುಂದೆ, ಸಾವಯವ ಮುಂದೆ ಯಾವ ಇಳುವರಿನೂ ಬರಲ್ಲ. ನೀವು ಇದೇ ಥರ 40 ದಿವಸ ಮಾಡಿದ್ರೆ
ಈಗ ಏನು ನೀವು ಮೆಡಿಸಿನಿಂದ ಬೆಳೀತಿದ್ದೀರ ಆ ಕೋಳಿಗೂ ಈ ಕೋಳಿಗೂ ಟೇಸ್ಟು ತುಂಬಾ ವ್ಯತ್ಯಾಸ ಇರುತ್ತೆ. ಅದನ್ನು ನೀವು ಒಂದು ಬ್ಯಾಚ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆದ್ದರಿಂದ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇಂಗ್ಲೀಷ್ ಮೆಡಿಸಿನ್ ಬಿಡಿ, ಸಾವಯವಕ್ಕೆ ಬನ್ನಿ. ಇಂಟಿಗೇಷನ್ ಇದ್ದವರು ಏನೂ ತೊಂದರೆ ಇಲ್ಲ, ವ್ಯಾಕ್ಸಿನ್ ಮಾಡಿ. ಮೆಡಿಸಿನ್ಸ್ ಮಾತ್ರ ಹಾಕೋಕೆ ಹೋಗ್ಬೇಡಿ. ಅವ್ರಿಗೆ ಹೇಳಿ ಸಾವಯವ ಬರ್ತದೆ, ತೂಕ ನಾವು ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ, ನೀವು ಹೆದರ್ಕೋಬೇಡಿ ಅಂತ ಹೇಳಿ. ಅವ್ರಿಗೆ ನಿಮಗೆ ಕೇಳಲಿಲ್ಲ ಅಂದರೆ ಫೋನ್ ಮಾಡಿಸ್ಕೊಡಿ, ನಾನು ಮಾತಾಡ್ತೀನಿ. ಈ ಥರ ಹೇಳಿ ಚೆನ್ನಾಗಿ ಬರುತ್ತೆ. 14 ದಿವಸದೊಳಗೆ ಹೀಗೆ 500 ಗ್ರಾಮ್ ಬಂದರೆ ಮುಂದೆ ನಿಮ್ಮ ಕೋಳಿಗಳಿಗೆ ಯಾವುದೇ ರೋಗ ಬರಲ್ಲ, ಚೆನ್ನಾಗಿರ್ತವೆ, ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಹೇಳಿ ನಾನು ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ.